ದುಡ್ಡನ್ನು ನೋಡುತ್ತಿದ್ದೇವೆ. ಈಗ ಎಲ್ಲ ಫೋನ್ಪೇ ಗೂಗಲ್ ಪೇನಲ್ಲೇ ಮಾಡಿಬಿಟ್ಟು ಅದು ಕೈಗೆ ಹಿಡ್ಕೊಂಡು ನೋಡ್ತಾನೂ ಇಲ್ಲ. ಈ ಹಣದ ಮಹತ್ವ ಇದೆಯಲ್ಲ, ಚಿಕ್ಕಂದಿನಿಂದಲೇ ಪೇರೆಂಟ್ಸು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಗಳಿಸುವುದು ಹೇಗೆ, ಉಳಿಸುವುದು ಹೇಗೆ, ಬೆಳೆಸುವುದು ಹೇಗೆ ಅಂತ. ಗಳಿಸೋದು ನಾವು ಒಂದೇ ರೀತಿಯ ಇನ್ಕಮ್ ಅಂತ ಭಾವಿಸ್ತೇವೆ. ಕೆಲವು ನಮ್ಮ ಸ್ನೇಹಿತರನ್ನ ಗಮನಿಸ್ತಾ ಇದ್ದೇನೆ, 20-25 ರೀತಿಯ ಪ್ಯಾಸಿವ್ ಇನ್ಕಮ್ ಬರೋದನ್ನ. ಸೀರಿಯಸ್ಲಿ, ನಾನು ಈ ಪುಸ್ತಕ ಏನು ಬರೆದಿದ್ದೀನಲ್ಲ, ಅದ್ರದ್ದು ಒಂದು ರಾಯಲ್ಟಿ ಕೊಡ್ತಾರೆ ನನಗೆ. ಅದು ಒನ್ ಆಫ್ ದಿ ಇನ್ಕಮ್, ಕರೆಕ್ಟ್. ಆ ಥರ ನೀವು ಈಗ ನಾನು ಬರವಣಿಗೆ ಇದೆಯಲ್ಲ, ನಿಮಗೆ ಗೊತ್ತಿರಲಿ, ಅದು ಲೀವರೇಜ್ ಅಂತ ಕರಿತೇವೆ. ನಾನು ಒಂದು ಸರಿ ಬರೆದು ಬಿಟ್ರೆ ಅದು ಎಷ್ಟು ಸರಿ ಸೇಲ್ ಆಗ್ತಾ ಇರುತ್ತೆ, ಮತ್ತೆ ಮತ್ತೆ ದುಡ್ಡು ತಂದು ಕೊಡುತ್ತೆ ನನಗೆ. ನನ್ನ ನಂತರವೂ ನನ್ನ ಕುಟುಂಬದವರಿಗೆ ರಾಯಲ್ಟಿ ಲಭ್ಯ ಆಗ್ತದೆ, ಗೊತ್ತಿರಲಿ ನಿಮಗೆ. ಒಂದು ಉದಾಹರಣೆ ಕೊಟ್ಟೆ ಅಷ್ಟೆ. ನೀವೀಗ ಕೆಲಸ ಮಾಡ್ತಾ ಇರ್ತೀರಿ, ಆ ಕೆಲಸ ಮಾಡ್ತಾ ಇರೋದ್ರಲ್ಲಿ ಸಂಪೂರ್ಣ ನಿಮ್ಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಹಣ ಬರ್ತಾ ಇದೆಯಾ? ಹಣ ಬರಲಿಲ್ಲ ಅಂದರೆ ನೀವು ಯಾವ್ಯಾವ ರೀತಿ ಹಣವನ್ನು ವೃದ್ಧಿಸಿಕೊಳ್ಳಬೇಕು, ಆ ಕಡೆ ಗಮನ ಕೊಡಬೇಕಲ್ವಾ? ಬೆಳೆಸಬೇಕು ಅಂತ ಅಂದರೆ ನಿಜವಾಗಿ ಹೇಳ್ತೀನಿ, ಈಗ ಒಂದು ಗಿಡ ಇದೆ ಅಲ್ವಾ, ಈ ಗಿಡದಲ್ಲಿ ಒಂದು ಗಿಡವನ್ನು ನಾವು ಬೆಳೆಸ್ಬೇಕಂದ್ರೆ ಅಲ್ಲಿ ಮಣ್ಣಿರುತ್ತೆ, ನೀರು ಹಾಕ್ತೀವಿ, ಗೊಬ್ಬರ ಹಾಕ್ತೀವಿ. ಹಣದಿಂದ ಹಣವನ್ನು ಬೆಳೆಸುವ ಬಗೆಯನ್ನು ಜಾಸ್ತಿ ಜನ ಹೇಳ್ಕೊಡ್ತಾ ಇಲ್ಲ. ದಟ್ ಮೀನ್ಸ್ ವಿ ಹ್ಯಾವ್ ಟು ಇನ್ವೆಸ್ಟ್. ಆವಾಗ ಗಿಡದ ದುಡ್ಡು ಬೆಳೀತದೆ. ನೀವು ಬರೀ ಇನ್ಶೂರೆನ್ಸಲ್ಲಿ ಹಾಕಿಬಿಟ್ಟರೆ ಹಣ ಬೆಳೆಯುವುದಿಲ್ಲ. ಇನ್ಶೂರೆನ್ಸ್ ಈಸ್ ಓನ್ಲಿ ಫಾರ್ ಸೆಕ್ಯೂರಿಟಿ. ಅದು ಅರ್ಥ ಆಗಬೇಕು ನಮಗೆ. ಈಗ ನಾವು ಒಂದು ಮನೆ ತಗೊಳ್ತೀವಿ, ಅದೊಂದು ಎಮೋಷನ್. ಅದು ಎಷ್ಟೊಂದು ಜನ ಮನೆಯೂ ಬೇಡ ನಮಗೆ, ಆ ಹಣವನ್ನು ತೊಡಗಿಸುತ್ತೇವೆ ಅಂತ ತೊಡಗಿಸೋರನ್ನ ನೋಡಿದ್ದೇನೆ ನಾನು. EMI ಟ್ರ್ಯಾಪಲ್ಲಿ ಬೀಳಬೇಡಿ ಅಂತ ಹೇಳೋದನ್ನು ನಾನು ಗಮನಿಸಿದ್ದೇನೆ. ಒಟ್ಟಿಗೆ ನೀವೇ ಸಂಪಾದನೆ ಮಾಡಿ ಒಂದೇ ಬಾರಿಗೆ ಮನೆಯನ್ನು ಕೊಂಡಾಗ ಬ್ಯಾಂಕ್ನವ್ರಿಗೆ 100ಕ್ಕೆ 100ರಷ್ಟು ಬಡ್ಡಿಯನ್ನು ಒಟ್ಟಾರೆ ನೀವು ಕೊಟ್ಟಿರುತ್ತೀರಿ. ಉದಾಹರಣೆಗೆ 35 ಲಕ್ಷದ ಮನೆ ಇದ್ದರೆ 70ರಿಂದ 75 ಲಕ್ಷದಷ್ಟು ಬ್ಯಾಂಕ್ನವ್ರಿಗೆ ನೀವು ಕಟ್ಟಿರುತ್ತೀರಿ. ಅಂದರೆ ಏನು ಮಾಡ್ತಾ ಇದ್ದೀವಿ, ನಾವೆಲ್ಲ ಸೇರಿ ಆ ಬ್ಯಾಂಕ್ನವ್ರನ್ನ ಉದ್ಧಾರ ಮಾಡ್ತಾ ಇದ್ದೇವೆ. ಇನ್ನು ಕೆಲವ್ರಿಗೆ ಶೇರ್ಸು, ಮ್ಯೂಚುವಲ್ ಫಂಡು ಏನೋ ಒಂಥರ ದಂತಕತೆ ಥರ ಅಂತ ಅನಿಸುತ್ತೆ. ಆದರೆ ನಾನು ಇದೇ ಮ್ಯೂಚುವಲ್ ಫಂಡು, ಇದೇ ಶೇರ್ಸಿಂದ ವರ್ಷ ಅವರು ಶ್ರೀಮಂತರಾಗೋದನ್ನು ನಾನು ಗಮನಿಸ್ತಾ ಇದ್ದೇನೆ. ಅರ್ಥ ಮಾಡ್ಕೊಳ್ಳಿ, ಒಂದು ಮಾತಿದೆ, ಯು ಹ್ಯಾವ್ ಟು ಪುಟ್ ಯುವರ್ ಇನ್ವೆಸ್ಟ್ಮೆಂಟ್ ಇನ್ ಡಿಫ್ರೆಂಟ್ ಬ್ಯಾಸ್ಕೆಟ್ ಅಂತ. ಇನ್ಶೂರೆನ್ಸ್ ಎಷ್ಟು ಬೇಕಷ್ಟು ಹಾಕಿ ಸೇಫ್ಟಿ ಸೆಕ್ಯೂರಿಟಿಗೆ ಹಾಕ್ಕೋಬೇಕು ಅಲ್ವಾ? ಅದು ಲೈಫ್ ಆಗಲಿ ಹೆಲ್ತ್ ಆಗಲಿ ಒಂದು ಲೆವೆಲ್ಗೆ ಹಾಕ್ಕೋಬೇಕು. ಇನ್ನು ಲ್ಯಾಂಡ್, ಕೆಲವರು ಬರೀ ಲ್ಯಾಂಡಲ್ಲೇ ದುಡಿತಾರೆ. ಇನ್ನು ಕೆಲವರು ಈಗ ಚಿನ್ನ ಬೆಳ್ಳಿ ಬೇರೆ ಜಾಸ್ತಿ ಆಗ್ತಾ ಇದೆ, ಅದರಲ್ಲಿ ಇನ್ವೆಸ್ಟ್ ಮಾಡೋದನ್ನು ನಾವು ಗಮನಿಸ್ತೇವೆ. ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ನಮ್ಮಂಥವ್ರು ಟ್ರೈನಿಂಗ್ ಅಟೆಂಡ್ ಮಾಡಬೇಕು, ನಮ್ಮಂಥವ್ರು ಮೆಂಟರ್ಸ್ ಸಲಹೆ ಪಡಿಬೇಕು. ದೆನ್ ಯುವರ್ ಲೈಫ್ ವಿಲ್ ಬಿ ಮಲ್ಟಿಪ್ಲೈಡ್. ಆ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋದನ್ನ ಯಾರೂ ಸರಿಯಾಗಿ ಹೇಳ್ಕೊಡೋದೇ ಇಲ್ಲ. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾನೆ. ಉದಾಹರಣೆಗೆ ಒಂದು ಮಾತು ಹೇಳ್ತಾನೆ. ನನ್ನ ಸ್ನೇಹಿತರೊಬ್ಬರು 4ರಿಂದ 5 ಕೋಟಿಯಷ್ಟು ತಾವು ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆಫ್ಟರ್ ದಿ ಕಾಲೇಜ್. ಅರ್ಥ ಆಯ್ತಾ? ಅಂದರೆ ಕಾಲೇಜೆಲ್ಲ ಆದಮೇಲೆ ಈಗ ತಿಂಗಳಿಗೆ 50 ಲಕ್ಷದಿಂದ 1 ಕೋಟಿಯನ್ನು ದುಡಿತಾ ಇದ್ದಾರೆ. ಇಮ್ಯಾಜಿನ್. ಯಾಕೆ ಸಾಧ್ಯ ಆಯಿತು? ಅವರು ಅರ್ಥಕೊಂಡ್ರು. ನನ್ನ ಇನ್ನೊಬ್ಬ ಸ್ನೇಹಿತರು ಬರೀ ಹಣದ ಕುರಿತು ಇರುವ ಪುಸ್ತಕಗಳನ್ನೇ ಓದಿ ಶ್ರೀಮಂತರಾಗಿಬಿಟ್ಟಿದ್ದಾರೆ. ಸೀರಿಯಸ್ಲಿ ಫ್ರೆಂಡ್ಸ್, ಬರೀ ಪುಸ್ತಕ ಓದಿ ಅದರಲ್ಲಿರುವ ಜ್ಞಾನವನ್ನು ತಿಳಿದುಕೊಂಡು ಅವರು ಅಳವಡಿಸಿದರು. ನನಗೆ ಗೊತ್ತಿರೋ ಒಬ್ಬ ರಿಯಲ್ ಎಸ್ಟೇಟ್ ಸ್ಟೂಡೆಂಟು, ಸಾರ್ ನಾನು ಬರೀ ಆ ಪುಸ್ತಕ ಕುರಿತು ಇತ್ತಲ್ಲ ಸರ್ ಪುಸ್ತಕಗಳು ಅವೆಲ್ಲ ಓದಿದೆ ಸಾರ್, ಅರ್ಥ ಮಾಡ್ಕೊಂಡೆ, ನಾನು ಶ್ರೀಮಂತ ಆಗ್ಬಿಟ್ಟೆ ಅಂದರು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ರೀ, ನೀವು ಉದ್ಧಾರ ಆಗೋದಕ್ಕೆ ಸಾಧ್ಯತೆ ಇದೆ. ನಾವು ಯೂಟ್ಯೂಬ್ನಲ್ಲಿ ಅಥವಾ ಇನ್ನೊಂದು ಕಡೆ ಗಮನಿಸ್ತಾ ಇದ್ದರೆ ಕೆಲವೊಂದು ಎಕ್ಸ್ಪರ್ಟ್ಸ್ ಗೈಡ್ ಮಾಡಿರ್ತಾರೆ. ಆದರೆ ಯು ಹ್ಯಾವ್ ಟು ಡೂ ಯುವರ್ ಓನ್ ರಿಸರ್ಚ್. ಅಥವಾ ವೆಲ್ತ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮೆಂಟರ್ಸು ಎಕ್ಸ್ಪರ್ಟ್ಸು ಇರ್ತಾರೆ, ಅವ್ರನ್ನ ಕನ್ಸಲ್ಟ್ ಮಾಡಬೇಕು. ವಿ ಹ್ಯಾವ್ ಟು ಇನ್ವೆಸ್ಟ್. ಅದೂ ಇನ್ವೆಸ್ಟ್ಮೆಂಟೇ. ಅವರು ನಮ್ಮ ಒಂದು ರಿಕ್ವೈರ್ಮೆಂಟ್ನ ನೋಡಿಕೊಂಡು ಗೈಡ್ ಮಾಡ್ತಾರೆ. ಓಕೆ, ಆ ರೀತಿ ನಾವು ಮಾರ್ಗದರ್ಶನ ತರಬೇತಿಯನ್ನು ಪಡೆದು, ನನಗೇನು ಒಂದು ಆಸೆ ಅಂದರೆ ಸೀರಿಯಸ್ಲಿ ನಮ್ಮ ವೀಕ್ಷಕರೆಲ್ಲ ಶ್ರೀಮಂತರಾಗಬೇಕು ಅಂತ. ನಿಮಗೆ ತುಂಬ ಇಷ್ಟ ಆಗುತ್ತಲ್ಲ?
ನೀವು ಕೇಳಿದ್ರೆ ಖುಷಿ ಆಗ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ ನಿಮ್ಗೆ ಏನಾಗ್ತಾ ಇದೆ ಅಂತ. ನಾನು ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದೀನಲ್ವಾ. ಸೊ ಅದಕ್ಕೇನೆ ಈ ವ್ಯಕ್ತಿತ್ವ ದರ್ಪಣ ಕೃತಿಯಲ್ಲಿ 6 ಅಂಶಗಳಲ್ಲಿ ಆರ್ಥಿಕ ವ್ಯಕ್ತಿತ್ವ ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೇನೆ. ನೀವೆಲ್ಲ ಶ್ರೀಮಂತರಾಗಬೇಕು ಅಂತ ನಾನು ವರ್ಕ್ ಮಾಡ್ತಾ ಇದ್ದೇನೆ. ನನ್ನನ್ನು ಸೋಷಿಯಲ್ ಮೀಡಿಯಲ್ಲಿ ಹುಡುಕಿದರೆ ತಡಕಿದರೆ ಗೊತ್ತಾಗ್ತದೆ. ಯೂಟ್ಯೂಬ್ನಲ್ಲಿ ಸುಮಾರು ವಿಡಿಯೋಗಳನ್ನು ಹಣಕಾಸಿನ ಕುರಿತು ನಾನು ಕಲಿತು ನಿಮಗೆ ಮಾರ್ಗದರ್ಶನ ನೀಡ್ತೇನೆ. ಬಟ್ ಒಟ್ಟಾರೆ ಇಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂದರೆ, ಈಗ ನೀವು ಯಾವುದರೇ ಪರಿಸ್ಥಿತಿಯಲ್ಲಿ ಇರಿ, ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಸಾಧ್ಯತೆ ಇದೆ. ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ, ಕರೆಕ್ಟಾ? ಅಂದರೆ ನಿಮ್ದಿಗೇನೋ ಸಿಚುಯೇಷನ್ ಇದೆ ಅಂದರೆ ನಿಮ್ಮ ಮೈಂಡ್ಸೆಟ್ಟೇ ಕಾರಣ. ಅದೇನಾಗುತ್ತೆ ಅಂದರೆ, ಎಷ್ಟೋ ಸರಿ ನಾವು ಶ್ರೀಮಂತರೆಲ್ಲ ಕೆಟ್ಟವರು ಅಂತ ಅಂದ್ಕೊಂಡ್ರೆ ನೀನು ಶ್ರೀಮಂತ ಆಗೋಕೆ ಎಲ್ಲಿ ಬಿಡುತ್ತದು? ಸೊ ನನ್ನ ಹತ್ರ ಹಣ ಇದ್ದರೆ ನನ್ನ ಸಮಸ್ಯೆಗಳು ಬಹುಪಾಲು ಕಡಿಮೆ ಆಗ್ತದೆ. ನಾನು ಹೇಳ್ತೀನಿ 70 to 80% ಆಫ್ ಯುವರ್ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್ ಇಫ್ ಯು ಹ್ಯಾವ್ ಮನಿ. ಕರೆಕ್ಟ್. ಗುರಿನೇ ಇಟ್ಕೊಳ್ಳಲ್ಲ ದೊಡ್ಡದಾಗಿ ಸಂಪಾದನೆ ಮಾಡಬೇಕು, ದೊಡ್ಡದಾಗಿ ಬೆಳಿಬೇಕು, ದೊಡ್ಡದಾಗಿ ನನ್ನ ಜೀವನದಲ್ಲಿ. ಜವಾಹರ್ಲಾಲ್ ನೆಹರೂದು ಒಂದು ಮಾತು ನನಗೆ ತುಂಬ ಇಷ್ಟ. ಲೋ ಏಮ್ ಈಸ್ ಕ್ರೈಮ್ ಅಂತ ಹೇಳ್ತಾರೆ. ಲೋ ಏಮ್ ಈಸ್ ಕ್ರೈಮ್. ನೀವು ಪುಟ್ಟ ಗುರಿ ಇಟ್ಕೊಂಡ್ರೆ ಅದು ದೊಡ್ಡ ಅಪರಾಧ, ನಿಮಗೆ ನೀವು ಮಾಡಿಕೊಳ್ಳುವ ಅಪರಾಧ ಅಂದ್ಬಿಡ್ತಾರ್ರಿ. ನಾನೊಂದ್ಸರಿ ಥಿಂಕ್ ಬಿಗ್ ಅಂತ ಒಂದು ವರ್ಕ್ಶಾಪ್ ಆರ್ಗನೈಸ್ ಮಾಡಿದ್ದೆ. ಆ ಇಮೇಜ್ ನೋಡೇನೆ ನನ್ನ ಆನ್ಲೈನ್ ಸ್ಟೂಡೆಂಟ್ ರಂಗಲಕ್ಷ್ಮಿ ಶ್ರೀನಿವಾಸ, ಒಂದು ಸ್ಕೂಲ್ ಪ್ರಿನ್ಸಿಪಾಲು, ಸಾರ್ ನಾನು ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತ ಇದ್ದೀನಿ, ನೀವೇ ಚೀಫ್ ಗೆಸ್ಟ್ ಬನ್ನಿ ಅಂತ ಕರ್ಕೊಂಡೋಗಿ ನಾನು ಮುಂದೆ ಗಿನ್ನಿಸ್ ರೆಕಾರ್ಡ್ ಮಾಡಿಬಿಡ್ತಾ ಅಮ್ಮ. ಜಸ್ಟ್ ಇಮ್ಯಾಜಿನ್ ಸರ್, ಈಗ ಎಲ್ಲೋದ್ರೂ ನನಗೆ ಸಿಕ್ಕಾಪಟ್ಟೆ ಗೌರವ ಕೊಡ್ತಾರೆ ಸರ್, ಯು ಆರ್ ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್ ಅಂತ ನಾನು ಆಡಿಯನ್ಸಲ್ಲಿದ್ದರೂ ಸ್ಟೇಜ್ ಮೇಲೆ ಕರೆದು ಕೂರಿಸ್ತಾರೆ ಅಂತ ಹೇಳಿದ್ರು. ದೊಡ್ಡದಾಗಿ ಆಲೋಚನೆ ಮಾಡಿದ್ರೆ ದೊಡ್ಡದಾಗಿ ಸಾಧ್ಯ. ನೀವು ದೊಡ್ಡದಾಗಿ ಆಲೋಚನೆ ಮಾಡಿಕೊಂಡು, ಅಂದರೆ ಥಿಂಕ್ ಬಿಗ್ ಅಚೀವ್ ಬಿಗ್. ಹಂಗೆ ಸುಮ್ಮನೆ ಆಲೋಚನೆ ಮಾಡಿಬಿಟ್ಟು ಕನ್ಸ್ಕೊಂಡ್ರಾಗೋದಿಲ್ಲ. ಆ ಕನಸುಗಳನ್ನು ಗುರಿಗಳನ್ನಾಗಿಸಿಕೊಳ್ಳಬೇಕು. ಗುರಿಗಳ ಕಡೆಗೆ ನೀವು ನಿರಂತರ ಪ್ರಯತ್ನ ಪಡಬೇಕು. ಈಗ ನಿಮ್ಮ ಕೆಲವು ಸ್ನೇಹಿತರು ಆನ್ಲೈನ್ ಕೋರ್ಸ್ಗಳು ಮಾಡ್ತಾ ಇರ್ತಾರೆ, ಗಮನಿಸಿ, ಅವೇರ್ನೆಸ್ ತಿಳ್ಕೊಳ್ಳಿ, ಆಮೇಲೆ ಹುಷಾರಾಗಿ ಇನ್ವೆಸ್ಟ್ ಮಾಡಿ. ನಂಬಿಕೆ ಬಂದ ಮೇಲೆ ಯಾರನ್ನೊಬ್ರು ನಂಬಲೇಬೇಕು. ಯಾರು ಲೀಗಲ್ ಆ್ಯಂಡ್ ಎಥಿಕಲ್ ಆಗಿ ಮಾಡ್ತಾರೆ ಅದರ ಒಂದು ಭಾಗ ನೀವಾಗಿ. ನಾವು ಹಣವನ್ನು ಸಂಪಾದನೆ ಮಾಡಲೇಬೇಕಂದ್ರೆ ಇವತ್ತು ಮಾರ್ಗಗಳಿದೆ. ಪ್ಯಾಸಿವ್ ಇನ್ಕಮ್ಸ್ನ ಜಾಸ್ತಿ ಮಾಡ್ಕೊಳ್ತಾ ಬನ್ನಿ. ಪ್ಯಾಸಿವ್ ಅಂದರೆ ನೀವು ಅದಕ್ಕೋಸ್ಕರ ವರ್ಕ್ ಮಾಡಲ್ಲ, ಒಂದು ಸರಿ ವರ್ಕ್ ಮಾಡ್ತೀರಿ, ಅದ್ರ ಪಾಡ್ಗದು ನಿಮಗೆ ದುಡ್ಡು ತಂದು ಕೊಡ್ತಾ ಇರುತ್ತೆ. ಕರೆಕ್ಟಾ? ಈಗ ಉದಾಹರಣೆಗೆ ಒಂದು ಮನೆ ತೊಗೊಂಡಿರ್ತೀರಿ, ಬಾಡಿಗೆ ಕೊಡ್ತೀರಿ, ಅದ್ರ ಪಾಡ್ಗೆ ಅದು ಬರ್ತಾ ಇರುತ್ತೆ ಅಲ್ವಾ? ನೀವು ಅದಕ್ಕೋಸ್ಕರ ಏನೋ ಅವಾಗ ಏನೋ ಪೇಂಟ್ ಹೊಡಿಸ್ಕೊಡ್ತೀರಿ ಹೊರತು ಜಾಸ್ತಿ ಪ್ರಾಬ್ಲಮ್ ಇರೋದಿಲ್ಲ. ಆ ಥರ ನಾನು ಏನೇನು ದುಡ್ಕೋಬೋದು ಅಂತ ಪಟ್ಟಿ ಮಾಡಿ, ಸಾಧ್ಯ ಆದರೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅವಾಗ ನೀವು ಏನು ಗೊತ್ತಾ, ಆ್ಯಕ್ಚುಲಿ ಕಾಮೆಂಟ್ ಮಾಡ್ತಾ ಇದ್ದರೆ ನೀವು ಕಮಿಟ್ ಆಗ್ತೀರಾ, ನನ್ನ ಜೊತೆ ಕಮಿಟ್ ಆಗಿ. ಚೆನ್ನಾಗಿದೆಲ್ಲ, ನಿಮ್ಮನ್ನು ಶ್ರೀಮಂತ ಮಾಡೋದಕ್ಕೆ ನಾವು ಕಷ್ಟಪಡ್ತಾ ಇದ್ದೀವಿ. ವಿಜಯವಾಹಿನಿ ಚಾನಲ್ ಅವರು ನಿಮ್ಮ ಹತ್ರ ನನ್ನನ್ನು ಮಾತಾಡಿಸ್ತಾ ಇದ್ದಾರೆ. ಖುಷಿನಾ? ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ನಿಮ್ಮ ಬದುಕಿನಲ್ಲಿ ನಿಮ್ಗೇನು ಉದ್ಧಾರ ಆಗೋಕ್ಕೆ ಏನು ಬೇಕೋ ಅಂಥ ವಿಡಿಯೋಗಳು ಹುಡುಕೊಂಡು ತಡ್ಕೊಂಡು ನೋಡ್ತಾ ಇರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್ ಬಾಯ್.